ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಸಹ ಮೊಟ್ಟ ಮೊದಲನೆಯದಾಗಿ 2026ನೇ ಸಾಲಿನ ನೂತನ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷ, ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು, ಹೊಸ ಭರವಸೆಯನ್ನು ಮತ್ತು ಒಂದು ಆಶಾಕಿರಣವನ್ನು, ಯಶಸ್ಸನ್ನು ಎಲ್ಲವನ್ನು ತಂದುಕೊಡಲಿ ಅಂತ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ನಾವು ಹಾರೈಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ಸಂಕ್ರಾಂತಿ ರಾಶಿ ಭವಿಷ್ಯ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಇದರಲ್ಲಿ 12 ರಾಶಿಗಳಿಗೆ ಏನೆಲ್ಲ ಫಲಾಫಲಗಳು ಈ ವರ್ಷ ಇರುತ್ತೆ, ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೆ 12 ರಾಶಿಗಳ ಒಂದು ಫಲಾಫಲಗಳ ಬಗ್ಗೆ ಈಗ ನಾವು ಚಿಂತನೆಯನ್ನು ಮಾಡೋಣ. ಸಿಂಹರಾಶಿಯವರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ವರ್ಷ ಇದಾಗಿರುತ್ತೆ. ಕಾರಣ ಅಷ್ಟಮ ಶನಿ ಮೊದಲನೇದಾಗಿ, 8ನೇ ಮೇಲೆ ಇರತಕ್ಕಂಥ ಶನೈಶ್ಚರ. ಈ ಒಂದೇ ಗ್ರಹ ಸಾಕು ನಿಮಗೆ ಅಲ್ಲೋಲ ಕಲ್ಲೋಲಗಳನ್ನು ಜೀವನದಲ್ಲಿ ತರತಕ್ಕಂಥದ್ದು, ಸಮಸ್ಯೆಗಳಿಂದ ತಂದು ಕೊಡ್ತಕ್ಕಂಥದ್ದಾಗಿರುತ್ತೆ. ಸಪ್ತಮದಲ್ಲಿರ್ತಕ್ಕಂಥ ರಾಹುನು ಅಷ್ಟೇ ಹಲವಾರು ತೊಂದರೆಗಳನ್ನು ತರ್ತಾನೆ. ಮತ್ತು ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಕೇತು, ಈ ಕೇತುನು ಅಷ್ಟೇ ನಿಮ್ಮನ್ನು ಎಲ್ಲೆಲ್ಲಿ ಕುಗ್ಗಿಸೋಕ್ಕೆ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಕುಗ್ಗಿಸ್ತಾ ಇರ್ತಾನೆ. ನಿಮ್ಮನ್ನು ಕಾಪಾಡ್ತಕ್ಕಂಥ ಒಂದು ಗ್ರಹ ಯಾವುದು ಅಂತಂದರೆ ಗುರು ಮಾತ್ರ ಆಗಿರ್ತಾನೆ. ಜನವರಿಯಿಂದ ಜೂನ್ವರೆಗೂ ಸಹ 11ನೇ ಮನೆಯಲ್ಲಿ ಗುರು ಇದ್ದಾಗ ಎಲ್ಲ ಮುಖ್ಯವಾದ ಕೆಲಸಗಳನ್ನು ಸಹ ಮಾಡ್ಕೊಂಬಿಡಿ. ನೀವು ಮೇಜರ್ ಡಿಸಿಷನ್ಸ್ ಏನೇನು ತೊಗೋಬೇಕು, ಮೇಜರ್ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸಗಳು ಏನೇನು ಮಾಡ್ಕೋಬೇಕು, ಇನ್ವೆಸ್ಟ್ಮೆಂಟ್ಸ್ ಏನೇನು ಮಾಡ್ಕೋಬೇಕು ಅದೆಲ್ಲವನ್ನು ಮಾಡ್ಕೊಂಬಿಡಿ. ನಂತರದ ದಿನಗಳು ಎಲ್ಲವೂ ನಿಮಗೆ ಚಾಲೆಂಜ್ ಆಗ್ತಾ ಹೋಗುತ್ತೆ. ನಿಮಗೆ 12ನೇ ಮನೆಗೆ ವ್ಯಯಸ್ಥಾನಕ್ಕೆ ಜೂನ್ ನಂತರ ಗುರು ಬಂದರೂ ಸಹ ಅದು ವ್ಯಯಸ್ಥಾನ ಆಗಿರೋದ್ರಿಂದ ಈ ಉಚ್ಚ ಗುರುವಿನಿಂದ ಹೆಚ್ಚಿನ ಅನುಕೂಲಗಳೇನೂ ಸಹ ನಿಮಗೆ ಆಗೋದಿಲ್ಲ. ತೊಂದರೆಗಳೇ ಇನ್ನಷ್ಟು ಆಗ್ತಾ ಹೋಗ್ತಕ್ಕಂಥ ಸಾಧ್ಯತೆಗಳಾಗಿರುತ್ತೆ. ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರು ಸಡನ್ನಾಗಿ ಪೊಸಿಷನ್ನ ಕಳ್ಕೊಳ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಕಂಪ್ನಿ ನಡೆಸ್ತಾ ಇರ್ತಾರೆ, ಇದ್ದಕ್ಕಿದ್ದಾಗೆ ಕಂಪ್ನಿ ದಿವಾಳಿಯಾಗಿ ಹೋಗ್ತಕ್ಕಂಥ ಸಾಧ್ಯತೆಗಳು. 15-20 ವರ್ಷದಿಂದ ಒಂದು ಫ್ಯಾಕ್ಟ್ರಿ ನಡೆಸ್ಕೊಂಡು ಬಂದಿರ್ತಾರೆ. ಈ ವರ್ಷ ನಿಮಗೆ ಬೇಸಿಕ್ ಒಂದು ಸ್ಯಾಲ್ರಿ ಕೊಡೋದಕ್ಕೂ ಸಹ ನಿಮಗೆ ಅನುಕೂಲ ಆಗದೆ ಇರತಕ್ಕಂಥ ಒಂದು ಸಂದರ್ಭಗಳು, ಪ್ರಾಫಿಟ್ಸಲ್ಲೆಲ್ಲ ಲಾಸ್ಗಳಾಗ್ತಕ್ಕಂಥ ಸಾಧ್ಯತೆ. ಈ ರೀತಿಯ ಹಲವಾರು ರೀತಿಯಲ್ಲಿ ಚಾಲೆಂಜ್ಗಳನ್ನು ಇಡೀ ವರ್ಷಾಂತ್ಯದವರೆಗೂ ಸಹ ನಿಮಗೆ ಗುರು ತಂದು ಕೊಡ್ತಾನೆ. ಜೊತೆಗೆ ಅಷ್ಟಮ ಶನಿ, ನಾನು ಆಗಲೇ ಹೇಳಿರೋ ಪ್ರಕಾರವಾಗಿ ಅಷ್ಟಮ ಶನಿ ಬಂದಾಗ ಮನುಷ್ಯನಿಗೆ ಬಂಧನ ಭೀತಿ, ಗೌರವಹಾನಿ, ಮಾನಹಾನಿ ಇತ್ಯಾದಿಯಾಗಿ ಎಲ್ಲವನ್ನು ಸಹ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪರಿಹಾರಗಳ ಮೇಲೆ ನಾವು ಫೋಕಸ್ ಮಾಡಬೇಕು, ಸಮಸ್ಯೆಗಳ ಮೇಲೆ ಅಲ್ಲ. ಯಾಕಂದರೆ ಇಷ್ಟೆಲ್ಲ ಯಾಕೆ ಹೇಳ್ತೀವಿ ಅಂತಂದರೆ ನಿಮ್ಮನ್ನು ಭಯಪಡಿಸೋದಕ್ಕೋಸ್ಕರವಾಗಿ ಅಲ್ಲ. ನಿಮ್ಮ ಕಲರ್ ಟಾಕೀಸ್ ಅಭಿಪ್ರಾಯ ಯಾವತ್ತಿದ್ರೂ ಅಷ್ಟೇ ಉದ್ದೇಶ ಜ್ಯೋತಿಷ್ಯದ ಮೂಲಕ ನಿಮಗೆ ಇನ್ನಷ್ಟು ಚೈತನ್ಯವನ್ನು, ಶಕ್ತಿಯನ್ನು ತುಂಬತಕ್ಕಂಥದ್ದು, ಒಂದು ಸಾಂತ್ವನವನ್ನು ಕೊಡತಕ್ಕಂಥದ್ದು ಅಷ್ಟೇ ಹೊರತು ಯಾರನ್ನು ಭಯಪಡಿಸ್ತಕ್ಕಂಥದ್ದು ಖಂಡಿತವಾಗಿಯೂ ಅಲ್ಲ. ಇಲ್ಲಿ ಕೆಲವು ವಾಕ್ಯಗಳು, ಕೆಲವು ಪದಗಳು ಜ್ಯೋತಿಷ್ಶಾಸ್ತ್ರದ ಗ್ರಂಥಗಳಲ್ಲಿ ಏನನ್ನು ಬಳಸಿದ್ದಾರೆ ಅದನ್ನು ನೇರವಾಗಿ ನಾನು ಬಳಸ್ತಾ ಇದ್ದೀನಿ, ಯಥಾವತ್ತಾಗಿ ಇರೋದನ್ನು ಹೇಳ್ತಾ ಇದ್ದೀವಿ ಅಷ್ಟೇ ಹೊರತು ಯಾರನ್ನು ಭಯಪಡಿಸಬೇಕು ಅಂತಲ್ಲ, ಗಾಬರಿ ಪಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ನಾನು ಹೇಳ್ತಕ್ಕಂಥ ಪ್ರತಿ ರಾಶಿಯ ಒಂದು ಭವಿಷ್ಯದ ಅಂತ್ಯದಲ್ಲಿ ಹೇಳ್ತಕ್ಕಂಥ ಪರಿಹಾರಗಳ ಬಗ್ಗೆ ನೀವು ಫೋಕಸ್ ಮಾಡಿದ್ದಾದಲ್ಲಿ ಹೇಳ್ತಕ್ಕಂಥ ಸಮಸ್ಯೆಗಳಲ್ಲಿ 60-70% ನಿವಾರಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ರಾಹು, ಸಪ್ತಮದಲ್ಲಿರ್ತಕ್ಕಂಥ ರಾಹು ವಿಶೇಷವಾಗಿ ನಿಮ್ಮ ಮೈತ್ರಿಯಲ್ಲಿ, ನಿಮ್ಮ ಬಾಂಧವ್ಯದಲ್ಲಿ, ನಿಮ್ಮ ಪಾರ್ಟ್ನರ್ಶಿಪ್ನಲ್ಲಿ, ಬಾಂಡಿಂಗ್ಸ್ನಲ್ಲಿ ಎಲ್ಲದರಲ್ಲೂ ಸಹ ಬಿರುಕನ್ನು ತಂದುಕೊಡ್ತಕ್ಕಂಥ ಸಂದರ್ಭ ಆಗಿರುತ್ತೆ. ಎಸ್ಪೆಷಲಿ ಡಿವೋರ್ಸ್ಡ್ ಕಪಲ್, ಸಪರೇಟೆಡ್ ಕಪಲ್ ಯಾರಿರ್ತಾರೆ, ಇನ್ನು ಡೈವೋರ್ಸ್ ಆಗಿರೋದಿಲ್ಲ ಆದರೆ ಸಪರೇಟ್ ಆಗಿರುತ್ತೆ, ದೂರ ಇರ್ತಾರೆ, ಆ ಥರದವರು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಹಾಳು ಮಾಡೋದಕ್ಕೆ 3ನೇ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಎಂಟ್ರಾಗ್ತಾರೆ. ನಿಮ್ಮ ಬಳಿ ಬರೋದು, ಅವ್ರ ಬಗ್ಗೆ ಏನೋ ಒಂದು ಪಿತೂರಿ ಮಾತು ಹೇಳೋದು, ಅಲ್ಲಿ ಹೋಗೋದು, ಅಲ್ಲೂ ಇದೇ ಕೆಲಸ ಮಾಡೋದು. ಆಲ್ರೆಡಿ ಸ್ವಲ್ಪ ಕೆಟ್ಟಿದೆ ಸಂಬಂಧಗಳು, ಇದು ಇನ್ನಷ್ಟು ಕೆಡಿಸೋದ್ರಲ್ಲಿ ಕೆಲವರಿಗೆ ವಿಘ್ನ ಸಂತೋಷಿಗಳು ಅಂತ ಹೇಳ್ತಾರಂಥ ವ್ಯಕ್ತಿಗಳನ್ನ ಏನು ಆನಂದ ಸಿಗುತ್ತೋ ಗೊತ್ತಿಲ್ಲ. ಅವ್ರ ಜೀವನ ಚೆನ್ನಾಗಿರೋದಿಲ್ಲ, ಇನ್ನೊಬ್ಬರು ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ. ಸೊ ನಿಮ್ಮ ಸರ್ಕಲ್ನಲ್ಲೇ ಇರ್ತಾರೆ, ನಿಮ್ಮ ಜೊತೆಲೇ ಇರ್ತಕ್ಕಂಥ ಪ್ಯಾರಾಸೈಟ್ಸ್ ಅಂತ ಹೇಳ್ತಾರೆ. ಇಂಥ ವ್ಯಕ್ತಿಗಳಿಂದ ದೂರ ಇರಿ, ನಿಮ್ಮ ರಕ್ತವನ್ನು ಹೀರ್ಬಿಡ್ತಾರೆ ಇಂಥ ವ್ಯಕ್ತಿಗಳು. ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರಗಳು ನೀವು ಹೊರಗಡೆ ಬರೋದಕ್ಕೆ ನಿಮಗಿರ್ತಕ್ಕಂಥ ಪರಿಹಾರ ಯಾವುದು ಅಂತಂದರೆ, ಎಸ್ಪೆಷಲಿ ನಾನು ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರತಕ್ಕಂಥ ಗಂಡ ಹೆಂಡತಿಗಳಿಗೆ ಹೇಳ್ತಾ ಇದ್ದೀನಿ. ನಾನು ಐಕ್ಯಮತ್ಯ ಸೂಕ್ತ ಅನ್ನತಕ್ಕಂಥ ವಿಶೇಷವಾದ ಸೂಕ್ತ ಇದೆ. ಈ ಸೂಕ್ತವನ್ನು ಪಾರಾಯಣವನ್ನು ಮಾಡಿಸಿ, ಐಕ್ಯಮತ್ಯ ಸೂಕ್ತ ಹೋಮವನ್ನು ಮಾಡಿಸಿ ಶುಭ ಫಲಿತಾಂಶ ಪಡ್ಕೊಳ್ತೀರಾ. ಇಲ್ಲದೆ ಹೋದ ಪಕ್ಷದಲ್ಲಿ ಕಲ್ಯಾಣೋತ್ಸವ ಸೇವೆಯನ್ನು ಮಾಡಿಸಿ. ನಿಮ್ಮ ಮನೆದೇವರಿಗೆ ಗಿರಿಜಾ ಕಲ್ಯಾಣ, ಸೀತಾರಾಮ ಕಲ್ಯಾಣ ಆ ಸನ್ನಿಧಾನದಲ್ಲೇ ಹೋಗಿ ನೀವು ಮಾಡಿ. ಸಾಧ್ಯವಾದರೆ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಮಾಡಿ. ಆ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಡಿ, ಒಂದು ಮೆಸೇಜ್ ಮಾಡಿ. ಬಂದರೆ ಬರಲಿ,
ಬರಲಿಲ್ಲ ಅಂದರೆ ಕಳ್ಕೊಳ್ಳೋತಕ್ಕಂಥದ್ದು ಏನೂ ಇಲ್ಲ. ಒಂದು ವೇಳೆ ಅವ್ರಿಗೂ ಮನಸ್ಸು ಒಳ್ಳೆ ಪ್ರೇರೇಪಣೆ ಬಂದುಬಿಟ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ನೀವು ಚೆನ್ನಾಗಿರ್ತೀರ, ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಜೀವಗಳಿರುತ್ತಲ್ಲ, ಪುಟ್ಟ ಕಂದಮ್ಮಗಳು, ಅವರೂ ಚೆನ್ನಾಗಿರ್ತಾರೆ. ಸೊ ಯಾವತ್ತಿದ್ರೂ ಅಷ್ಟೇ ಒಂದು ಗಮನಿಸ್ಕೋಬೇಕು, ನಮ್ಮೆಲ್ಲ ವೀಕ್ಷಕರು ವಿಚ್ಛೇದನ ಮುಕ್ತವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ, ಅಭಿಲಾಷೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕು. ಸನಾತನ ಹೈಂದವ ಧರ್ಮದಲ್ಲಿ ವಿಚ್ಛೇದನ ಆಡತಕ್ಕಂಥ ಕಾನ್ಸೆಪ್ಟೇ ಇಲ್ಲ. ಎಲ್ಲೋ ಕೆಲವೊಂದು ಇರುತ್ತೆ ಸಂಬಂಧಗಳು ತುಂಬ ಟಾಕ್ಸಿಕ್ ಆಗಿರ್ತಕ್ಕಂಥದ್ದು, ಅಂಥದ್ದೇನೂ ಮಾಡೋದಕ್ಕಾಗೋದಿಲ್ಲ. ಅಂತಹ ಸಮಯದಲ್ಲಿ ನಾವೇ ಹೇಳ್ತೀವಿ ಹೊರಗಡೆ ಬಂದುಬಿಡಿ, ಅಲ್ಲಿದ್ದು ಇನ್ನಷ್ಟು ಜೀವನ ಹಾಳು ಮಾಡ್ಕೋಬೇಡಿ ಅಂತ. ಆದರೆ ಬಹುತೇಕ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರವೇ ಪ್ರಯತ್ನವನ್ನು ಮಾಡಬೇಕು. ವಿವಾಹ ಬಂಧಕ್ಕೆ ನಾವು ಅದಕ್ಕೆ ಕೊಡಬೇಕಾದಂಥ ಗೌರವವನ್ನು ಕೊಡಲೇಬೇಕಾಗತ್ತೆ. ಈ ನಿಟ್ಟಿನಲ್ಲೇ ಮೊದಲನೇ ಪ್ರಯತ್ನ ನಮ್ಮದಾಗಿರಬೇಕಾಗುತ್ತೆ. ಇನ್ನು ಸಿಂಹರಾಶಿನವರಿಗೆ ವಿಶೇಷವಾಗಿ ರಾಶಿಯಲ್ಲೇ ಇರತಕ್ಕಂಥ ಕೇತು ಒಂದು ರೀತಿಯಲ್ಲಿ ನಿಮಗೆ ಪಲಾಯನವಾದವನ್ನು ತಂದು ಕೊಡ್ತಾನೆ. ಅಂದರೆ ಎಸ್ಕೇಪ್ ಮೆಂಟ್ಯಾಲಿಟಿ. ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಒಂದು ರೀತಿಯಲ್ಲಿ ತಾತ್ಸಾರ, ಒಂದು ರೀತಿ ನಿರಾಸೆ, ಇಂಟ್ರೆಸ್ಟ್ ಹೊರಟೋಗತಕ್ಕಂಥದ್ದು, ಮತ್ತು ನಾಳೆ ಮಾಡಿದ್ರೆ ಆಯಿತು, ನಾಡಿದ್ದು ಮಾಡಿದ್ರೆ ಆಯಿತು ಅಂತ ಮುಂದೂಡತಕ್ಕಂಥ ಒಂದು ಪ್ರಕ್ರಿಯೆ, ಇವೆಲ್ಲವೂ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದರಿಂದ ಹೊರಗಡೆ ಬರಬೇಕಾಗುತ್ತೆ ನೀವು. ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಏನನ್ನು ಮಾಡ್ಕೋಬೇಕು ಅಂತಂದರೆ, ಗಣೇಶ ಅಥರ್ವ ಶೀರ್ಷ ಮಂತ್ರದಲ್ಲಿ ಎಡಮುರಿ ಗಣಪತಿಗೆ ನೀವು 108 ಬಾರಿ ಮಂತ್ರವನ್ನು ಹೇಳಿಸಿ ಇಕ್ಷುರಸ ಅಂದರೆ ಕಬ್ಬಿನ ಹಾಲಿನಲ್ಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಇದನ್ನು ಮಾಡಿ ಆ ತೀರ್ಥವನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಕೆಂಪು ಹವಳ ಅಥವಾ ರೂಬಿ ಈ ಎರಡರಲ್ಲಿ ಒಂದು ಸ್ಟೋನನ್ನು ನೀವು ರಿಂಗಾಗಿ ಮಾಡಿಸಿ ಬಲಗೈನಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ನಿಮಗೆ. ಸಿಂಹರಾಶಿಯವರಿಗೆ ಶುಭ ಫಲಿತಾಂಶಗಳನ್ನು ತರತಕ್ಕಂಥ ಬಣ್ಣ ಯಾವುದು ಅಂದರೆ, ಮೊದಲನೇದಾಗಿ ನಿಮಗೆ ಲೈಟ್ ರೆಡ್ ಕಲರ್, ಇದ್ರ ಜೊತೆ ಕ್ರಿಮ್ಸನ್ ರೆಡ್ ಅಂತ ಹೇಳ್ತಾರೆ, ಆ ಬಣ್ಣನೂ ಅಷ್ಟೇ. ಮೆರೂನ್ ಕಲರ್, ಇದು ಅಷ್ಟೇ ವಿಶೇಷವಾದ ಲಾಭವನ್ನು ಕೊಡುತ್ತೆ. ಆರೆಂಜ್ ಕಲರ್, ಇದು ಅಷ್ಟೇ ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ನಿಮಗೆ. ಇನ್ನು ನಿಮಗೆ ಶುಭವನ್ನು ಕೊಡ್ತಕ್ಕಂಥ ಸಂಖ್ಯೆಗಳು, ಲಕ್ಕಿ ನಂಬರ್ಸ್ ಯಾವುದು ಅಂತಂದರೆ 1, 5, 7 ಮತ್ತು 9 ಈ ಸಂಖ್ಯೆಗಳು ಅದ್ಭುತವಾದ ಫಲಿತಾಂಶವನ್ನು ಕೊಡುತ್ತೆ. ಅಷ್ಟಮ ಶನಿಗೆ ಪರಿಹಾರವಾಗಿ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂತಂದರೆ, ಸುಂದರಕಾಂಡ ಪಾರಾಯಣವನ್ನು ಮನೆಯಲ್ಲಾಗಲಿ ಆಂಜನೇಯನ ಸನ್ನಿಧಾನದಲ್ಲಾಗಲಿ ಮಾಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅಥವಾ ಆಂಜನೇಯನ ಸನ್ನಿಧಾನದಲ್ಲಿ ಒಂದು 9 ಶನಿವಾರಗಳ ಕಾಲ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬರೋದರಿಂದ ಮತ್ತು ಎಳ್ಳಿನಲ್ಲಿ ಮಾಡಿರ್ತಕ್ಕಂಥ ಸಿಹಿ ಪದಾರ್ಥಗಳನ್ನು ಅಲ್ಲಿರ್ತಕ್ಕಂಥ ಬಡಬಗ್ಗರಿಗೆ, ದೀನರಿಗೆ ನೀವು ಅದನ್ನು ಹಂಚೋದ್ರಿಂದ ಸಹ ವಿಶೇಷವಾದ ಲಾಭಾಂಶಗಳನ್ನು ಪಡ್ಕೊಳ್ತೀರಿ. ಎಷ್ಟೇ ಸಮಸ್ಯೆಗಳಿದ್ದರೂ ಸಹ ಅದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ಸಿಂಹರಾಶಿಯನ್ನು ಸದಾಕಾಲ ಪ್ರಯತ್ನ ಮಾಡ್ತೀರಾ. ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಬೆಸ್ಟ್ ಕ್ವಾಲಿಟಿ ಏನಂತಂದರೆ ಪಾಸಿಟಿವಿಟಿ, ಅಂದರೆ ಸದಾ ಸಕಾರಾತ್ಮಕವಾದ ಚಿಂತನೆ ಆಗಿರುತ್ತೆ. ನಿನ್ನೆಗಿಂತ ಇವತ್ತು ಚೆನ್ನಾಗಿರುತ್ತೆ, ಇವತ್ತಿಗಿಂತ ನಾಳೆ ಚೆನ್ನಾಗಿರುತ್ತೆ, ಈ ಮನೋಭಾವದಲ್ಲಿ ಸದಾಕಾಲ ಮುಂದಕ್ಕೆ ಹೋಗ್ತಾ ಇರ್ತೀರಾ. ಸೊ ನಿಮ್ಮ ಈ ಸಕಾರಾತ್ಮಕ ಚಿಂತನೆಯನ್ನೇ ಭದ್ರವಾಗಿ ಇಟ್ಕೊಳ್ಳಿ. ಎಂಥ ಅಷ್ಟಮ ಶನಿ ಇರಲಿ, ನವಮ ಶನಿ ಇರಲಿ, ಎಲ್ಲವನ್ನ ಗೆದ್ದುಕೊಳ್ತೀರಾ. 2026 ನಿಮಗೆ ಶುಭವಾಗುತ್ತೆ.